श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। ಶ್ರೀಮತ್ಸುಮಧ್ವವಿಜಯ ಷಷ್ಠ ಸರ್ಗದಲ್ಲಿ ಮೊದಲನೇ ಶ್ಲೋಕ. ಐತರೇಯಮಥ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠಃ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯಃ ಸೂಕ್ತಭಾವಮಿತಿ ತಾವದುವಾಚ. ಇಂದಿನ ಅಧ್ಯಾಯದ ಕೊನೆಯಲ್ಲಿ ನಾವು ನೋಡಿದ್ದೀವಿ, ಶ್ರೀಮದ್ ಆಚಾರ್ಯರು ಪಯಸ್ವಿನಿ ತೀರಲ್ಲಿ ಇರುವ ಒಂದು ವಿಷ್ಣು ದೇವಾಲಯದಲ್ಲಿ ಪ್ರವೇಶ ಮಾಡಿದರು. ಅಲ್ಲಿ ಅನೇಕ ಜನರು, ವಿದ್ವಾಂಸರು, ಲೌಕಿಕರು ಎಲ್ಲರೂ ಕೂಡ ಅಲ್ಲಿಗೆ ಆಚಾರ್ಯರನ್ನ ದರ್ಶನಕ್ಕೆ ಬಂದಿದ್ರು ಹಾಗೆ ಅಂತ. ತದನಂತರ ಏನಾಯಿತು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಥ ಶ್ರೀಮಧ್ವ ದರ್ಶನಾನಂತರಂ, ಶ್ರೀಮನ್ ಮಧ್ವಾಚಾರ್ಯರನ್ನ ದರ್ಶನ ಆದ ಬಳಿಕ ತತ್ರ ಸದಸಿ, ಆ ಸಭೆಯಲ್ಲಿ ಗರಿಷ್ಠ ಒಬ್ಬ ಶ್ರೇಷ್ಠರಾದ ಒಂದು ವಿದ್ವಾಂಸರು, ಶ್ರೇಷ್ಠರಾದ ಒಬ್ಬ ವಿದ್ವಾಂಸರು ಐತರೇಯಂ ಕಿಂಚನ ಸೂಕ್ತಂ ಸೂಚಯನ್, ಐತರೇಯ ಶಾಖೆಯಲ್ಲಿ ಇರತಕ್ಕ ಒಂದು ಕಿಂಚನ ಸೂಕ್ತಂ, ಯಾವುದೋ ಒಂದು ಸೂಕ್ತವನ್ನ ಸೂಚಿಸ್ತಾ ಅದನ್ನ ಪಠನ ಮಾಡಿ ಸಭಾ ಭಗವದ್ಭ್ಯಃ ಸೂಕ್ತ ಭಾವಂ, ಮಿಲಿತಾಯಂ ಸಭಾ ಭಗವದ್ಭ್ಯಃ ಸೂಕ್ತ ಭಾವಂ ಏತತ್ ಸೂತ್ರಾರ್ಥಂ ಶ್ರೋತುಮಿಚ್ಛತಿ. ಅಂದರೆ ಆ ವಿದ್ವಾಂಸರು ಎದ್ದು ಐತರೇಯ ಶಾಖೆಯ ಒಂದು ಸೂಕ್ತವನ್ನು ಹೇಳಿ ಈ ಸೂಕ್ತದ ಅಭಿಪ್ರಾಯವನ್ನ ತಾವು ತಿಳಿಸಬೇಕು, ಅದನ್ನ ಸಭೆಯಲ್ಲಿರತಕ್ಕ ನಾವೆಲ್ಲ ಕೇಳಬೇಕು ಅಂತ ಇಚ್ಛೆ ಪಡ್ತೀವಿ ಹಾಗೆ ಅಂತ ತಾವತ್ ಇತ್ಯುವಾಚ. ಅತ್ರ ಸ್ವಾಗಮಾವೃತ್ತಂ ಹಾಗೆ ಅಂತ. ಅಂದರೆ ಒಟ್ಟು ತತ್ರ ಮಿಲಿತ ಜನೇಸು ಶ್ರೇಷ್ಠ, ಆಚಾರ್ಯರ ದರ್ಶನ ಪಡೆದ ನಂತರ ಅಲ್ಲಿ ಸೇರಿದ್ದ ಜನರಲ್ಲಿ ಶ್ರೇಷ್ಠರಾದ ಒಬ್ಬ ವಿದ್ವಾಂಸರು ಋಗ್ವೇದಗತಂ, ಋಗ್ವೇದದಲ್ಲಿ ಐತರೇಯ ಶಾಖೆಯಲ್ಲಿ ಬರತಕ್ಕ ಒಂದು ಸೂಕ್ತ ಏಕಂ ಸೂಕ್ತಂ ಪ್ರಸ್ತುತೀಕೃತ್ಯ, ಅದನ್ನು ಪ್ರಸ್ತಾಪ ಮಾಡಿ ಕಿಂಚಿತ್ ಉಚ್ಚಾರ್ಯ, ಅದರ ಬಗ್ಗೆ ಸ್ವಲ್ಪ ಹೇಳಿ ಏತತ್ ಸೂಕ್ತಾರ್ಥ ಮಾಹಾತ್ಮ್ಯೋಪೇತಂ ಭಾವಂ ಭವನ್ಮುಖಾತ್ ಸಭಾಜನಃ ಜ್ಞಾತುಮಿಚ್ಛತಿ. ಈ ಸೂಕ್ತದ ಅರ್ಥ, ಅದರ ಮಹಿಮೆ ಇವುಗಳನ್ನೆಲ್ಲ ತಮ್ಮ ಮುಖದಿಂದ ಸಭೆಯ ಜನರು ತಿಳಿಯಬೇಕು ಎನ್ನುವ ಇಚ್ಛೆಯಿಂದ ಇದ್ದಾರೆ ಹಾಗೆ ಅಂತ ಇಚ್ಛೆಯನ್ನ ಅಭಿವ್ಯಕ್ತಗೊಳಿಸಿದಾಗ, ಶ್ರೀಮನ್ ಮಧ್ವಾಚಾರ್ಯರ ಹತ್ರ ಹೇಳಿದಾಗ ಆಚಾರ್ಯರು ಅದರ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಅದು ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಐತರೇಯಮಥ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠಃ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯಃ ಸುಪ್ತ ಭಾವಮಿತಿ ತಾವದುವಾಚ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.